ಹೆಂಡ ಕುತ್ಕೊಂಡು ನೆಪ್ಪಗೆ ನಿಧಿ ಮಾಡೋದು ಬಿಟ್ರೆ ಯಾರೇನು ಕೆಲಸ ಇಲ್ಲ ಅಂತ ಹೇಳಿದ್ರೆ ತಪ್ಪು. ನದಿ ದಾಟಿಸೋ ಕೆಲಸ, ಬ್ಯಾಟೆಯಾಡಿ ಪ್ರಾಣಿಗಳ ಚರ್ಮ, ಆನಿದಂತ ಹಲ್ಲು, ಕುನುಗು ಇತ್ಯಾದಿ ಸಂಗ್ರಹ ಮಾಡಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ಬೇಕಾದ್ರಿಗೆ ಕೊಟ್ಟು ನಮಗೆ ಬೇಕಾದನ್ನು ತರ್ತೀವಿ. ಔಷಧಿ ಮಾಡೋ ವಿದ್ಯೆನೋ ಗೊತ್ತು. ಈ ಬೇಟೆಗೆ ದೊರೆ ನಾನು. ಇವತ್ತು ಬ್ಯಾಟೆಯಾಡೋ ಮನ್ಸಾಗೈತಿ. ಮಂದಿನ ಕುತ್ಕೊಂಡು ಹೊರಟಿವ್ನಿ, ಬರೀ ನಮ್ ಜೊತೆ. ನೋಡ್ತಾ ಇದ್ರ ಯಾಕೋ ಏನೋ ಒಂಥರ ಆಗ್ತೈತಿ. ಮಾತಾಡಿಸ್ಲಾ? ಓ ಸುಂದ್ರಿ, ಯಾರಂಗ ಬಿಟ್ಟಿರುಗಳು ಯಾರಂಗ ನಿನ್ನನ್ನು ನೋಡಿದ್ರೆ ವಿಚಿತ್ರ ಅನಿಸ್ತೈತೆ. ಯಾಕೆ? ಯಾಕಂದ್ರ ಇಷ್ಟರವರೆಗೆ ನಾನು ಇಲ್ಲಿ ಕಂಡವನಲ್ಲ. ನೋಡಿದ್ರೆ ಪ್ಯಾಟಿ ಹುಡುಗಿ ತರ ಇದ್ದೀಯ. ಹೌದು, ನಿನ್ನನ್ನು ನೋಡಿ ನನಗೆ ಪಸಂದ ಆಗೈತೆ. ನಿನ್ನ ಹೆಸರೇನು? ಈ ಕಾಡಿಗೆ ಯಾಕೆ ಬಂತೆ? ಆದ್ರ ಮಕ್ಕದಾಗ ಏನೋ ಚಿಂತೆ ಐತೆ ಅಂತ ವ್ಯಕ್ತಿ ಆಯ್ತು. ನೋಡು, ನಾನು ಈ ಕಾಡ್ನಾಗ ಇರೋನು. ಬ್ಯಾಡ್ರಿಗೆ ದೊರೆ ಆಗಿವ್ನಿ. ನೀ ಬಂದ್ ಅಂದ್ರ ನಿನ್ನ ಲಗ್ನ ಆಗ್ತೀನಿ. ಚೆನ್ನಾಗಿ ನೋಡ್ತೀನಿ.
ನನ್ ಕಾಡ್ ಮಂದಿ ಕೂಡ ಗೌರವ ಕೊಡ್ತಾರ. ಹಾ ಮೇಲ್ ಮಾಡಿ ಚಪ್ಪರ ಐತಿ. ಹಾ ಬರ್ತೇನಾ? ಸ್ಮರಾದಿಯುಳ್ ಬಡವುದಾನ ಬರುವ ಶಬರನನು ಕಂಡು ಸುರದಿಯೋ ಸ್ಮರ ಶರದಿಯುಳ್ ಬಡವುದಾನ ಬರುವ ಶಬರನನು ಕಂಡು ಸುರದಿಯೋ ಗಂಗಾಧರಳನ ಬದಿಸಲ್ ನೋಡ ತೆರಳಿ ಪ್ರಯತ್ನವಗೆಯುತ್ತ ಗಂಗಾಧರಳನ ಬದಿಸಲ್ ನೋಡ ತೆರಳಿ ಪ್ರಯತ್ನವಗೆಯುತ್ತಲೇ ನುಡಿದಳು 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 ಹುಡುಕುತ್ತಿದ್ದ ಬೆಳ್ಳಿ ಕಾಲಿಗೆ ಸಿಕ್ಕ ಹಾಗಾಯಿತು. ಇವನನ್ನು ಕಂಡರೆ ವೀರನಂತೆ ಗೋಚರಿಸುತ್ತಾ ಇದ್ದಾನೆ. ನಾನು ದೊಡ್ಡ ಛಲಕ್ಕೆ ಸರಿಯಾದ ವ್ಯಕ್ತಿ ಇವನು. ಭೀಷ್ಮರನ್ನು ಯುದ್ಧದಲ್ಲಿ ಸೋಲಿಸಿ ನನ್ನ ಸೇಡನ್ನು ತೀರಿಸಬೇಕು. ಕಾರ್ಯವಾಸಿ ಅಲ್ಲವೇ? ಓ ಕಿರಾತೇಶ, ನನ್ನ ಪರಿಚಯ ಕೇಳುತ್ತಾ ಇದ್ದೀಯಾ ನೀನು? ಹಬ್ಬ ಮುತ್ತು ಉದುರೈತೆ. ನಿನ್ನ ಗ್ರಹಿಕೆಯಂತೆ ನಾನು ರಾಜಕುಮಾರಿ. ಹಾ ನನ್ನ ಹೆಸರು ಅಂಬೆ. ಇಲ್ಲಿಗೆ ಬರುವುದಕ್ಕೂ ಒಂದು ಕಾರಣವಿದೆ. ಏನೋ? ಹಸ್ತಿನಾಪುರದ ಭೀಷ್ಮರಿಂದ ನನಗೆ ಅನ್ಯಾಯವಾಗಿದೆ. ಹಾ ಮದುವೆಯಾಗಬೇಕು ಎಂದು ಕೇಳಿಕೊಂಡ